Hi students, very good morning. So previous classಲ್ಲಿ ನಾವು ಗೈನ್ ರೇಷಿಯೋ ಮತ್ತು ಸ್ಯಾಕ್ರಿಫೈಸ್ ರೇಷಿಯೋ ಎರಡು ಟಾಪಿಕ್ ಕಂಪ್ಲೀಟ್ ಮಾಡಿದ್ದೀವಲ್ಲ. ಸೊ ಎನ್ ಪಿ ಆರ್ ಎಸ್ ಪೆಂಡಿಂಗ್ ಇದೆ. ಸೊ ಆಫ್ಲೈನ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಅದನ್ನು ಎನ್ ಪಿ ಆರ್ ಸರ್ ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಈಗ 12 ಮಾರ್ಕ್ಸ್ ಪ್ರಾಬ್ಲಮ್ ಅಡ್ಮಿಷನಲ್ಲಿ 12 ಮಾರ್ಕ್ಸ್ ಪ್ರಾಬ್ಲಮ್ಸ್ ಇದೆ. ಸೊ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀವಲ್ಲ, ಕ್ಲಾಸಲ್ಲಿ ಹೇಳಿದ್ದೀನಲ್ಲ 12 ಮಾರ್ಕ್ಸ್ ಪ್ರಾಬ್ಲಮ್ ಬರುತ್ತಂತ. ಸೊ ಈಗ 12 ಪ್ರಾಬ್ಲಮ್ನ ಡಿಸ್ಕಸ್ ಮಾಡೋಣ. ಈಗ ಸೊ ನೋಡಿ, ಈ ಪ್ರಾಬ್ಲಮ್ ಡಿಸ್ಕಸ್ ಮಾಡೋಕ್ಕೆ ಮುಂಚೆ ನೀವು ಫೈನಲ್ ಅಕೌಂಟ್ಸ್ ಎಲ್ಲರೂ ನೆನಪಿದೆಯಲ್ಲ, ಫೈನಲ್ ಅಕೌಂಟ್ಸ್ ನೆನಪಿದೆಯಲ್ವ ಎಲ್ಲರಿಗೂ ಟಾಪಿಕ್ಕು. ಸೊ ನೆನಪಿಲ್ಲ ಅಂದರೆ ಒಂದ್ಸಲಿ ನಿಮ್ಮದು ಫಸ್ಟ್ ಪಿ ಯುದು ನೋಟ್ಸ್ ಓಪನ್ ಮಾಡಿಬಿಟ್ಟು ಒಂದ್ಸಲಿ ನೋಡಿ. ಸೊ ಏನು ಬಂದಿದೆ, ಸೊ ಅಲ್ಲಿ ಫಸ್ಟ್ ಪಿ ಯುಲಿ ಫೈನಲ್ ಅಕೌಂಟ್ಸ್ ಮಾಡುವಾಗ 3 ಸ್ಟೆಪ್ಸಲ್ಲಿ ಮಾಡ್ತಾಯಿದ್ರಿ. ಸೊ ನೆನಪಿದೆಯಾ? ಫಸ್ಟ್ ಒನ್ ಟ್ರೇಡಿಂಗ್ ಅಕೌಂಟ್, ಸೆಕೆಂಡ್ ಒನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಥರ್ಡ್ ಒನ್ ಬ್ಯಾಲೆನ್ಸ್ ಶೀಟ್. ಸೊ 3 ಸ್ಟೆಪ್ಸಲ್ಲಿ ನೀವು ಪ್ರಿಪೇರ್ ಮಾಡ್ತಾಯಿದ್ರಿ. ಸೊ ಫೈನಲ್ ಅಕೌಂಟ್ಸ್ 3 ಸ್ಟೆಪ್ಸಲ್ಲಿ ನಿಮಗೆ ಬ್ಯಾಲೆನ್ಸ್ ಶೀಟಲ್ಲಿ ಫೈನಲ್ ಆನ್ಸರ್ ನಿಮಗೆ ಬರ್ತಾಯಿತ್ತು. ಸೊ ಫೈನಲ್ ಅಕೌಂಟ್ಸ್ ನೆನಪಿದೆಯಲ್ವ? ಅದೇ ರೀತಿ ಅಡ್ಮಿಷನಲ್ಲೂ ಅಷ್ಟೇ 3 ಸ್ಟೆಪ್ಸ್ ಇದೆ. ಅಡ್ಮಿಷನಲ್ಲೂ 3 ಸ್ಟೆಪ್ಸ್. ಫಸ್ಟ್ ಅಕೌಂಟ್ ನಾವು ಪ್ರಿಪೇರ್ ಮಾಡ್ತೀವಿ, ರಿವ್ಯಾಲ್ಯೂಯೇಷನ್ ಅಕೌಂಟ್. ಫಸ್ಟ್ ಸ್ಟೆಪ್ ಬಂದು ಯಾವ ಅಕೌಂಟ್ ಪ್ರಿಪೇರ್ ಮಾಡ್ತೀವಿ? ಫಸ್ಟ್ ಸ್ಟೆಪ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಪ್ರಿಪೇರ್ ಮಾಡ್ತೀವಿ. ಸೆಕೆಂಡ್ ಅಕೌಂಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಥರ್ಡ್ ಒನ್ ನ್ಯೂ ಬ್ಯಾಲೆನ್ಸ್ ಶೀಟ್. ಸೊ ಫಸ್ಟ್ ಒನ್ ಅಕೌಂಟ್ ಪ್ರಿಪೇರ್ ಮಾಡೋದು ರಿವ್ಯಾಲ್ಯೂಯೇಷನ್ ಅಕೌಂಟ್, ಸೆಕೆಂಡ್ ಒನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಥರ್ಡ್ ಒನ್ ನ್ಯೂ ಬ್ಯಾಲೆನ್ಸ್ ಶೀಟ್. ಸೊ ಆಲ್ರೆಡಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಬಗ್ಗೆ ನಿಮ್ಗೆ ಐಡಿಯಾ ಇದೆ ಅಲ್ವಾ? ಸೊ ಎಲ್ಲಿ ಅಂದರೆ ನಾವು ಆಲ್ರೆಡಿ ಪಿ ಆ್ಯಂಡ್ ಎಲ್ ಅಪ್ರಾಪ್ರಿಯೇಷನ್ ಅಕೌಂಟಲ್ಲಿ ಡಿಸ್ಕಸ್ ಮಾಡಿದ್ದೀವಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಫಾರ್ಮೆಟ್ ಎಲ್ಲ ನೆನಪಿದೆಯಲ್ವಾ? 2 ಪಾರ್ಟ್ನರ್ಸ್ ಇದ್ದಾಗ 2 ಅಕೌಂಟ್ಸ್ ಹಾಕೊಳ್ಳೋದು, 3 ಮೆಂಬರ್ಸ್ ಬಂದಾಗ 3 ಕಾಲಮ್ಸ್ ಹಾಕೊಳ್ಳೋದು. ಸೊ ನೆನಪಿದೆಯಲ್ವಾ? ಸೊ ಸೇಮ್ ಫಾರ್ಮೆಟಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡಿಸ್ಕಸ್ ಮಾಡ್ತೀವಿ. ಸೊ ಇಲ್ಲಿ ಹೊಸದಂದರೆ ರಿವ್ಯಾಲ್ಯೂಷನ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್. ಸೊ ಇಲ್ಲಿ ನ್ಯೂ ಬ್ಯಾಲೆನ್ಸ್ ಶೀಟ್ ಅಂತಲೇ ಬರೀಬೇಕು. ಸೊ ಪ್ರಾಬ್ಲಮಲ್ಲಿ ಅವರು ಓಲ್ಡ್ ಬ್ಯಾಲೆನ್ಸ್ ಶೀಟ್ನ ಕೊಟ್ಟಿರ್ತಾರೆ. ಪ್ರಾಬ್ಲಮಲ್ಲಿ ಓಲ್ಡ್ ಬ್ಯಾಲೆನ್ಸ್ ಶೀಟ್ನ ಮೆನ್ಷನ್ ಮಾಡಿರ್ತಾರೆ. ಸೊ ನಾವೇನು ಮಾಡಬೇಕು? ನ್ಯೂ ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡಬೇಕು. ಸೊ ಅರ್ಥ ಆಗ್ತಿದೆಯಾ? ಓಲ್ಡ್ ಬ್ಯಾಲೆನ್ಸ್ ಶೀಟ್ ಪ್ಲೇಸಲ್ಲಿ ನಾವೇನು ಮಾಡಬೇಕು? ನ್ಯೂ ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಸೊ ಓಕೆ, ಫಸ್ಟ್ ಒಂದು ಫಾರ್ಮೆಟ್ಸ್ ನೋಡೋಣ. ರಿವ್ಯಾಲ್ಯೂಯೇಷನ್ ಅಕೌಂಟ್ ಫಾರ್ಮೆಟ್ ಯಾವ ರೀತಿ ಇರುತ್ತೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಫಾರ್ಮೆಟ್ ಇರುತ್ತೆ. ಸೊ ನೆಕ್ಸ್ಟ್ ಒನ್ ನ್ಯೂ ಬ್ಯಾಲೆನ್ಸ್ ಶೀಟ್ ಫಾರ್ಮೆಟ್. ಫಸ್ಟ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಫಾರ್ಮೆಟ್ ನೋಡೋಣ. ಫ್ರೆಂಡ್ಸ್, ಫಾರ್ಮೆಟ್ ಇದು ಪರ್ಟಿಕ್ಯುಲರ್ಸ್ ಅಮೌಂಟ್ ಡೆಬಿಟ್ ಮತ್ತು ಕ್ರೆಡಿಟ್ ರಿವ್ಯಾಲ್ಯೂಯೇಷನ್ ಅಕೌಂಟ್. ಸೊ ಇದು ರಿವ್ಯಾಲ್ಯೂಯೇಷನ್ ಅಕೌಂಟ್ಗೆ ಫಾರ್ಮೆಟ್. ಸೊ ಪರ್ಟಿಕ್ಯುಲರ್ಸ್ ಅಮೌಂಟ್ ರಿವ್ಯಾಲ್ಯೂಯೇಷನ್ ಅಕೌಂಟ್. ಸೊ ನಿಮ್ಗೆ ಆಲ್ರೆಡಿ ಫಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಎವ್ರಿ ಪ್ರಾಬ್ಲಮ್ಗೆ ಫಾರ್ಮೆಟ್ ವೆರಿ ಇಂಪಾರ್ಟೆಂಟ್ ಅಂತ. ಸೊ ಫಾರ್ಮೆಟಲ್ಲಿ ನಾವು ಏನು ಎಕ್ಸ್ಪ್ಲೇನ್ ಮಾಡ್ತೀವಿ, ಸೊ ನೀವೇನು ಅರ್ಥ ಮಾಡ್ಕೊಳ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಓವರ್ ಆಲ್ ಪ್ರಾಬ್ಲಮ್. ಅರ್ಥ? ಸೊ ಅದಕ್ಕೋಸ್ಕರ ಫಾರ್ಮೆಟ್ನ ಕ್ಲೀನಾಗಿ ಕೇಳಿಸ್ಕೊಳ್ಳಿ, ಅರ್ಥ ಆಗಿದ್ರೆ ರಿವೈಸ್ ಮಾಡ್ಕೊಳ್ಳಿ ವಿಡಿಯೋನ. ಸೊ ಫಾರ್ಮೆಟ್ನ ಕ್ಲೀನಾಗಿ ಪ್ರಾಕ್ಟೀಸ್ ಮಾಡಬೇಕು. ಸೊ ಅರ್ಥ ಇಲ್ಲ ಅಂದರೆ ವಿಡಿಯೋನ 2 ಟೈಮ್ಸ್ ನೋಡಿ. ಸೊ ಅರ್ಥ ಇದೆಯಾ? ಸೊ ಫಾರ್ಮೆಟ್ ವೆರಿ ಇಂಪಾರ್ಟೆಂಟ್. ಸೊ 3 ಅಕೌಂಟ್ಸ್ ಪ್ರಿಪೇರ್ ಮಾಡಬೇಕು ಅಡ್ಮಿಷನ್ ಆಗೋ ಪಾರ್ಟ್ನರ್ 12 ಮಾರ್ಕ್ಸ್ ಪ್ರಾಬ್ಲಮಲ್ಲಿ. ಒಂದು ರಿವ್ಯಾಲ್ಯೂಯೇಷನ್ ಅಕೌಂಟ್, ಸೆಕೆಂಡ್ ಒನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಥರ್ಡ್ ಒನ್ ನ್ಯೂ ಬ್ಯಾಲೆನ್ಸ್ ಶೀಟ್. ಸೊ ಅರ್ಥ ಆಗ್ತಿದೆ ಅಲ್ವಾ? ಫಸ್ಟ್ ಒಂದು ರಿವ್ಯಾಲ್ಯೂಯೇಷನ್ ಫಾರ್ಮೆಟ್ ನೋಡಿ. ಸೊ ನಮ್ಗೆ ಡೆಬಿಟ್ ಸೈಡ್ ಇದೆ ಮತ್ತು ಕ್ರೆಡಿಟ್ ಸೈಡ್ ಎರಡಿದೆ. ಸೊ ಡೆಬಿಟ್ ಸೈಡ್ ಏನೇನು ಎಂಟ್ರಿ ಮಾಡಬೇಕು, ಅದೇ ರೀತಿ ಕ್ರೆಡಿಟ್ ಸೈಡ್ ಯಾವ ಎಂಟ್ರಿ ತೊಗೋಬೇಕು ಅಂದರೆ ನೋಡಿ, ಡೆಬಿಟ್ ಸೈಡ್ ಅಸೆಟ್ಸ್ ಡಿಕ್ರೀಸ್ ಆದರೆ, ಅಸೆಟ್ಸ್ ವ್ಯಾಲ್ಯೂ ಏನಾದರೂ ಡಿಕ್ರೀಸ್ ಆದರೆ ಅದನ್ನು ಡೆಬಿಟ್ ಸೈಡ್ ತೊಗೋಬೇಕು. ಅದೇ ಅಸೆಟ್ ವ್ಯಾಲ್ಯೂ ಇನ್ಕ್ರೀಸ್ ಆದರೆ ಕ್ರೆಡಿಟ್ ಸೈಡ್ ತೊಗೋಬೇಕು. ಸೊ ಅದು ಯಾವ ರೀತಿ ಒಂದು ಪ್ರಾಬ್ಲಮ್ ನಿಮಗೆ ತೋರಿಸ್ತೀನಿ. ಸೊ ಕಾನ್ಸೆಪ್ಟ್ ನೆನಪಲ್ಲಿ ಇಟ್ಕೊಳ್ಳಿ ಅಷ್ಟೇ. ಅಸೆಟ್ ವ್ಯಾಲ್ಯೂ ಡಿಕ್ರೀಸ್ ಆಯಿತಾ ಡೆಬಿಟ್ ಸೈಡ್, ಅಸೆಟ್ ವ್ಯಾಲ್ಯೂ ಇನ್ಕ್ರೀಸ್ ಆಯಿತಾ ಕ್ರೆಡಿಟ್ ಸೈಡ್. ಸೊ ಡಿಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್, ಇನ್ಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್. ಸೊ ಎರಡು ಬರೆದಿದ್ದೀನಿ. ಸೊ ಅಸೆಟ್ ವ್ಯಾಲ್ಯೂ ಇನ್ಕ್ರೀಸ್ ಆಯಿತಾ ಅದನ್ನು ಕ್ರೆಡಿಟ್ ಸೈಡ್ ತೊಗೋಬೇಕು. ಅದೇ ಅಸೆಟ್ ವ್ಯಾಲ್ಯೂ ಡಿಕ್ರೀಸ್ ಆಯಿತಾ, ಸೊ ಇದನ್ನು ಯಾವ ಕಡೆ ತೊಗೋಬೇಕು? ಡೆಬಿಟ್ ಸೈಡ್ ತೊಗೋಬೇಕು. ನೋಡಿ, ರಿವ್ಯಾಲ್ಯೂಷನ್ ಅಕೌಂಟ್ ತೊಗೊಂಡಾಗ ನಿಮ್ಮ ಸೊ ಫೈನಲ್ ಅಕೌಂಟ್ಸ್ ನೆನಪಿಲ್ಲ. ಪ್ರಾಬ್ಲಮ್ ಯಾವ ರೀತಿ ಅಂದರೆ ಟ್ರಯಲ್ ಬ್ಯಾಲೆನ್ಸ್ ಕೊಟ್ಟಿರ್ತಾರೆ ಮತ್ತು ಅದರ ಕೆಳಗಡೆ ಅಡ್ಜಸ್ಟ್ಮೆಂಟ್ಸ್ ಕೊಟ್ಟಿರ್ತಾರೆ. ಸೊ ಪ್ರಾಬ್ಲಮ್ ನೆನಪಿದಿಲ್ಲ? ಇಲ್ಲೂ ಅಷ್ಟೇ, ಒಂದು ಓಲ್ಡ್ ಬ್ಯಾಲೆನ್ಸ್ ಶೀಟ್ ಕೊಟ್ಟಿರ್ತಾರೆ. ನಿಮ್ಮ ಪ್ರಾಬ್ಲಮ್ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಒಂದು ಕೊಟ್ಟಿರ್ತಾರೆ, ಅದ್ರ ಕೆಳಗಡೆ ಅಡ್ಜಸ್ಟ್ಮೆಂಟ್ಸ್ ಕೊಟ್ಟಿರ್ತಾರೆ. ಸೊ ಎರಡು ಇರುತ್ತೆ, 2 ಸ್ಟೆಪ್ ಅಷ್ಟೇ. ಒಂದು ಬ್ಯಾಲೆನ್ಸ್ ಶೀಟ್ ಒಂದು ಕೊಟ್ಟಿರ್ತಾರೆ, ಕೆಳಗಡೆ
ಅಡ್ಜಸ್ಟ್ಮೆಂಟ್ಸ್ ಕೊಟ್ಟಿರ್ತಾರೆ. ನೀವು ರಿವ್ಯಾಲ್ಯೂಯೇಷನ್ ಅಕೌಂಟ್ ಮಾಡುವಾಗ ಓನ್ಲಿ ನೀವು ಬ್ಯಾಲೆನ್ಸ್ ಶೀಟ್ ಕಡೆ ನೋಡೋಷ್ಟಿಲ್ಲ, ಅಡ್ಜಸ್ಟ್ಮೆಂಟಲ್ಲಿ ಏನು ಕೊಟ್ಟಿರ್ತಾರೆ ಆ ಬೇಸ್ ಮೇಲೆ, ಅಡ್ಜಸ್ಟ್ಮೆಂಟ್ಸ್ ಬೇಸ್ ಮೇಲೆ ರಿವ್ಯಾಲ್ಯೂಯೇಷನ್ ಅಕೌಂಟ್ನ ಪ್ರಿಪೇರ್ ಮಾಡ್ತೀರಾ. ಸೊ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಐಟಮ್ಸ್ ಯಾವುದು ಕನ್ಸಿಡರ್ ಮಾಡೋದಿಲ್ಲ. ಅದೇ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಾಗ ನೀವು ಮಾತ್ರ ಓಲ್ಡ್ ಬ್ಯಾಲೆನ್ಸ್ ಕಡೆ ನೋಡಬೇಕು. ಅರ್ಥ ಇದೆಯಾ? ಸೊ ಅದು ಓನ್ಲಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಓನ್ಲಿ ಆ್ಯಂಡ್ ಡಿಪೆಂಡಿಂಗ್ ಆನ್ ಅಡ್ಜಸ್ಟ್ಮೆಂಟ್ಸ್. ಈ ಕಾನ್ಸೆಪ್ಟನ್ನು ನೆನಪಲ್ಲಿ ಇಟ್ಕೊಳ್ಳಿ. ರಿವ್ಯಾಲ್ಯೂಯೇಷನ್ ಅಕೌಂಟ್ ಪ್ರಿಪೇರ್ ಮಾಡೋದು ಓನ್ಲಿ ಆ್ಯಂಡ್ ಬೇಸ್ಡ್ ಆನ್ ಅಡ್ಜಸ್ಟ್ಮೆಂಟ್ಸ್ ಮಾತ್ರ. ಅಡ್ಜಸ್ಟ್ಮೆಂಟ್ಸಲ್ಲಿ ಕೊಟ್ಟಿದ್ರೆ ಮಾತ್ರ ರಿವ್ಯಾಲ್ಯೂಯೇಷನ್ ಅಕೌಂಟ್ ಪ್ರಿಪೇರ್ ಮಾಡಬೇಕು. ಅರ್ಥ ಇದೆಯಾ? ಸೊ ಅಡ್ಜಸ್ಟ್ಮೆಂಟ್ಸಲ್ಲಿ ಅಸೆಟ್ ವ್ಯಾಲ್ಯೂ ಡಿಕ್ರೀಸ್ ಆಗಿದ್ರೆ ಡೆಬಿಟ್ ಸೈಡ್, ಅದೇ ಅಡ್ಜಸ್ಟ್ಮೆಂಟಲ್ಲಿ ಅಸೆಟ್ ವ್ಯಾಲ್ಯೂ ಇನ್ಕ್ರೀಸ್ ಆಗಿದ್ರೆ ಕ್ರೆಡಿಟ್ ಸೈಡ್. ನೋಡಿ ಶಾರ್ಟಾಗಿ ಈ ಥರ ಬರ್ಕೊಳ್ಬೇಕಾದ್ರೆ ಸಿಂಪಲ್ಲಾಗಿ, ಅಸೆಟ್ ಇನ್ಕ್ರೀಸ್ ಆದರೆ ಡೆಬಿಟ್ ಸೈಡ್, ಅದೇ ಅಸೆಟ್ ಡಿಕ್ರೀಸ್ ಆದರೆ ಉಲ್ಟಾ ಬರೀನಿ, ಅಸೆಟ್ ಡಿಕ್ರೀಸ್ ಆದರೆ ಅಸೆಟ್ ಇನ್ಕ್ರೀಸ್ ಆದರೆ. ನೋಡಿ ಅಸೆಟ್ ವ್ಯಾಲ್ಯೂ ಕಡಿಮೆ ಆದರೆ ಡೆಬಿಟ್ ಸೈಡ್, ಅದೇ ಅಸೆಟ್ ವ್ಯಾಲ್ಯೂ ಜಾಸ್ತಿ ಆದರೆ ಕ್ರೆಡಿಟ್ ಸೈಡ್. ಸೊ ಈಗ ಎಕ್ಸಾಂಪಲ್ ನೋಡಿ, ಅಸೆಟ್ಸ್ ಅಂದರೆ ಯಾವುದು ಬರುತ್ತೆ? ಅಸೆಟ್ಸ್ ಅಂದರೆ ಯಾವುದು ಹೇಳಿ? ಎಕ್ಸಾಂಪಲ್ ಯಾವುದು ಬರ್ಬೋದು ಅಸೆಟ್ಟು? ಸೊ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅನ್ನೋದು ಅಸೆಟ್ಟು, ಮತ್ತು ಮಿಷನರಿ, ನೆಕ್ಸ್ಟ್ ಏನು ಬರುತ್ತೆ? ಫರ್ನಿಚರ್. ಸೊ ಇವೆಲ್ಲ ಏನು? ಮತ್ತು ಮೋಟರ್ ಕಾರ್. ಸೊ ಇವೆಲ್ಲ ಏನು? ಅಸೆಟ್ಸ್. ಇವೆಲ್ಲ ಏನು? ಅಸೆಟ್ಸ್. ಇದರ ವ್ಯಾಲ್ಯೂ ಜಾಸ್ತಿ ಆಗ್ಬೋದು ಇಲ್ಲ ಕಡಿಮೆ ಆಗ್ಬೋದು. ಸೊ ಫಾರ್ ಎಕ್ಸಾಂಪಲ್ ಒಂದು ಡಿಕ್ರೀಸಿಂಗ್ ದ ವ್ಯಾಲ್ಯೂ ಆಫ್ ಅಸೆಟ್ ಅದೀನಿ. ಸೊ ಯಾವ ರೀಸನ್ಸಿಂದ, ವಾಟ್ ಆರ್ ದ ರೀಸನ್ಸ್ ಆಫ್ ಡಿಕ್ರೀಸಿಂಗ್ ದ ವ್ಯಾಲ್ಯೂ ಆಫ್ ಅಸೆಟ್? ಸೊ ರೀಸನ್ಸ್ ಏನಿರುತ್ತೆ? ಒಂದು ಅಸೆಟ್ ವ್ಯಾಲ್ಯೂ ಕಡಿಮೆ ಆಗೋದಕ್ಕೆ ರೀಸನ್ಸ್ ಏನಿರುತ್ತೆ? ಸೊ ಯಾವುದರಿಂದ ನಮಗೆ ಅಸೆಟ್ ವ್ಯಾಲ್ಯೂ ಅನ್ನೋದು ಕಡಿಮೆ ಆಗುತ್ತೆ? ಸೊ ಕಾಮನ್ ಆಗಿ ಬರೋದು ನಿಮಗೆ ಡಿಪ್ರಿಷಿಯೇಷನ್. ವರ್ಡ್ ನೆನಪಿದೆಯಾ? ಡಿಪ್ರಿಷಿಯೇಷನ್. ಸೊ ಡಿಪ್ರಿಷಿಯೇಷನ್ ನೆನಪಿದೆಯಾ? ಡಿಪ್ರಿಷಿಯೇಷನ್ ಮೀನ್ಸ್ ಸೊ ಇನ್ಕ್ರೀಸಿಂಗ್ ದ ವ್ಯಾಲ್ಯೂ ಆಫ್ ಅಸೆಟ್. ಡಿಪ್ರಿಷಿಯೇಷನ್ ಮೀನ್ಸ್ ಇನ್ಕ್ರೀಸಿಂಗ್ ದ ವ್ಯಾಲ್ಯೂ ಆಫ್ ಅಸೆಟ್. ಸೊ ಡಿಪ್ರಿಷಿಯೇಷನ್ ಬಂದಾಗ ಅಸೆಟ್ ವ್ಯಾಲ್ಯೂ ಏನಾಗುತ್ತೆ? ಕಡಿಮೆ ಆಗುತ್ತೆ. ಸೊ ಕಡಿಮೆ ಆದಾಗ ಅದನ್ನ ಎಲ್ಲಿ ತೊಗೋಬೇಕು? ಡೆಬಿಟ್ ಸೈಡ್ ತೊಗೋಬೇಕು. ಸೊ ಕ್ಲಿಯರ್? ಅದೇ ಅಸೆಟ್ ವ್ಯಾಲ್ಯೂ ಇನ್ಕ್ರೀಸ್ ಆದಾಗ ವರ್ಡ್ ಏನು ಬರುತ್ತೆ? ಅಪ್ರಿಷಿಯೇಷನ್. ಸೊ ನೆನಪಿದೆಯಾ? ಅಪ್ರಿಷಿಯೇಷನ್ ನಿಮ್ಮ ಫೈನಲ್ ಅಕೌಂಟಲ್ಲಿ ಬಂದಿದೆಯಲ್ವಾ? ಅಪ್ರಿಷಿಯೇಷನ್ ಮೀನ್ಸ್ ಇನ್ಕ್ರೀಸಿಂಗ್ ದ ವ್ಯಾಲ್ಯೂ ಆಫ್ ಅಸೆಟ್. ಡಿಪ್ರಿಷಿಯೇಷನ್ ಮೀನ್ಸ್ ಡಿಕ್ರೀಸಿಂಗ್ ದ ವ್ಯಾಲ್ಯೂ ಆಫ್ ಅಸೆಟ್. ಸೊ ಎರಡು ಕಾನ್ಸೆಪ್ಟ್ ಅರ್ಥ ಆಯ್ತಲ್ವಾ? ಸೊ ಡಿಪ್ರಿಷಿಯೇಷನ್ ಕೊಟ್ಟಾಗ ಅಸೆಟ್ಗೆ ಅದರ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಅಪ್ರಿಷಿಯೇಷನ್ ಕೊಟ್ಟಾಗ ಅಸೆಟ್ ವ್ಯಾಲ್ಯೂ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಅವಾಗ ಎಲ್ಲಿ ತೊಗೋಬೇಕು? ಅದನ್ನು ಕ್ರೆಡಿಟ್ ಸೈಡ್ ತೊಗೋಬೇಕು. ಸೊ ಕ್ಲಿಯರ್? ಎರಡು ಟಾಪಿಕ್ ಅರ್ಥ ಇದೆ ಅಂದ್ಕೊಳ್ತೀನಿ. ಸೊ ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ ಸ್ಲೋವಾಗಿ. ಡೆಬಿಟ್ ಸೈಡ್ ಅಸೆಟ್ ವ್ಯಾಲ್ಯೂ ಕಡಿಮೆ ಆದಾಗ, ಡಿಕ್ರೀಸ್ ಯಾವ ರೀತಿ ಆಗುತ್ತೆ? ಡಿಪ್ರಿಷಿಯೇಷನ್ ಕೊಟ್ಟಾಗ, ಒಂದು ಅಸೆಟ್ ಕೊಟ್ಟು ಡಿಪ್ರಿಷಿಯೇಷನ್ ಅಂತ ಕೊಟ್ಟಾಗ ಅದನ್ನ ಎಲ್ಲಿ ತೊಗೋಬೇಕು? ಡೆಬಿಟ್ ಸೈಡ್ ತೊಗೋಬೇಕು. ಅದೇ ಒಂದು ಅಸೆಟ್ ಕೊಟ್ಟು ಅಪ್ರಿಷಿಯೇಷನ್ ಅಂತ ಕೊಟ್ಟಾಗ, ಅಪ್ರಿಷಿಯೇಷನ್ ಮೀನ್ಸ್ ಇನ್ಕ್ರೀಸಿಂಗ್ ದ ವ್ಯಾಲ್ಯೂ ಆಫ್ ಅಸೆಟ್. ಅಸೆಟ್ ವ್ಯಾಲ್ಯೂ ಇನ್ಕ್ರೀಸ್ ಆದಾಗ ಎಲ್ಲಿ ತೊಗೋಬೇಕು? ಕ್ರೆಡಿಟ್ ಸೈಡ್ ತೊಗೋಬೇಕು. ಸೊ ಇದು ಒಂದು ಮೆಥಡ್ ಆಯಿತು. ಸೊ ಈ ಥರ ಇನ್ಕ್ರೀಸು ಮತ್ತು ಡಿಕ್ರೀಸ್ ಆಗುತ್ತೆ. ಸೊ ಇನ್ನೂ ಒಂದು ಬರುತ್ತೆ ರಿವ್ಯಾಲ್ಯೂಡ್ ಅಂತ. ಸೊ ರಿವ್ಯಾಲ್ಯೂಡ್ ವರ್ಡಲ್ಲಿ ನೆನಪಿಟ್ಕೊಳ್ಳಿ, ರಿವ್ಯಾಲ್ಯೂಡ್. ಸೊ ರಿವ್ಯಾಲ್ಯೂಡ್ ಅಂತ ಕೊಡ್ತಾರೆ ನೋಡಿ. ರಿವ್ಯಾಲ್ಯೂಡ್ ಕೊಟ್ಟಾಗ ಅಡ್ಜಸ್ಟ್ಮೆಂಟಲ್ಲಿ ರಿವ್ಯಾಲ್ಯೂಡ್ ಅಂತ ಕೊಡ್ತಾರೆ, ಮತ್ತು ಸರ್ಟನ್ ಅಸೆಟ್ಸ್ ನೇಮ್ ಕೊಡ್ತಾರೆ. ರಿವ್ಯಾಲ್ಯೂಡ್ ಕೊಡ್ತಾರೆ ಮತ್ತು ಸರ್ಟನ್ ಅಸೆಟ್ಸ್ ನೇಮ್ನ ಕೊಡ್ತಾರೆ ನೋಡಿ. ರಿವ್ಯಾಲ್ಯೂಡ್ ಅಂದರೆ ಅಸೆಟ್ ವ್ಯಾಲ್ಯೂ ಇನ್ಕ್ರೀಸ್ ಆಗಿರ್ಬೋದು ಆರ್ ಡಿಕ್ರೀಸ್ ಆಗಿರ್ಬೋದು. ಸೊ ಎರಡೂ ಆಗಿರುತ್ತೆ ರಿವ್ಯಾಲ್ಯೂಡಲ್ಲಿ. ಸೊ ರಿವ್ಯಾಲ್ಯೂಡ್ ಮೀನ್ಸ್ ಅದರ ಬೆಲೆ ಚೇಂಜ್ ಆಗಿರೋದು, ಅದರ ಮಾರ್ಕೆಟ್ ಪ್ರೈಸ್ ಏನಿರುತ್ತೋ, ಅದರ ವ್ಯಾಲ್ಯೂ ಒರಿಜಿನಲ್ ಕಾಸ್ಟ್ ಏನಿರುತ್ತೋ ಅದರ ಪ್ರೈಸ್ ಚೇಂಜ್ ಆಗಿರುತ್ತೆ, ರಿವ್ಯಾಲ್ಯೂಡ್ ಆಗಿರುತ್ತೆ. ಸೊ ಈ ರಿವ್ಯಾಲ್ಯೂಡ್ ಅಂದರೆ ಫಾರ್ ಎಕ್ಸಾಂಪಲ್, ಸೊ 2005 ಅಂದ್ಕೊಳ್ಳಿ, 2015 ಅಂದ್ಕೊಳ್ಳಿ. ಸೊ ಒಂದು ಬಿಲ್ಡಿಂಗ್ನ ಪರ್ಚೇಸ್ ಮಾಡಿರ್ತೀವಿ ಫಾರ್ ಎಕ್ಸಾಂಪಲ್. ಸೊ ಒಂದು ಬಿಲ್ಡಿಂಗ್ ಇದೆ. ಬಿಲ್ಡಿಂಗ್ನ ನಾವು 2015 ಪರ್ಚೇಸ್ ಮಾಡಿರ್ತೀವಿ. ಒಂದು 1 lakh ಅಂದ್ಕೊಳ್ಳಿ ಫಾರ್ ಎಕ್ಸಾಂಪಲ್ 1 lakh 15 ಸೊ ನಾವು ಪರ್ಚೇಸ್ ಮಾಡಿರ್ತೀವಿ. ಸೊ ಏನು ಮಾಡ್ತಾಯಿದ್ವಿ? ಅದೇ ಬಿಲ್ಡಿಂಗ್ನ ನಾವು 2020 ಸೇಲ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಳ್ತೀವಿ. ಸೊ ಅದ್ರ ಕಾಸ್ಟ್ ಏನಾಗಿರುತ್ತೆ? 1,20,000 ಆಗಿರುತ್ತೆ. ಸೊ 1,20,000. ಸೊ ಈಗ ಏನಾಗಿದೆ? ಪರ್ಚೇಸ್ ಮಾಡಿದಾಗ ಅದ್ರ ಕಾಸ್ಟ್ ಏನಾಗಿತ್ತು? 1 lakh ಆಗಿತ್ತು. ಅದೇ ನಾವು ಸೇಲ್ ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ ಅದರ ವ್ಯಾಲ್ಯೂ ಏನಾಗಿದೆ? 1,20,000 ಆಗಿದೆ. ಇದು ಓಲ್ಡ್ ಪ್ರೈಸ್. ಇದು ಯಾವುದದು? ನ್ಯೂ ಪ್ರೈಸ್. ಸೊ ಪ್ರೀವಿಯಸ್ ಪ್ರೈಸ್ 1 lakh ಇತ್ತು, ಈಗೇನಾಗಿದೆ? 1,20,000 ಆಗಿದೆ. ಸೊ ಅಸೆಟ್ ವ್ಯಾಲ್ಯೂ ಏನಾಗಿದೆ ಇಲ್ಲಿ?
ಏನಾಗಿದೆ, ಇನ್ಕ್ರೀಸ್ ಆಗಿದೆ. ರಿವ್ಯಾಲ್ಯೂಡ್ ಅಂತ ಕೊಡ್ತಾನೆ. ಸೊ ಇಲ್ಲಿ ಕಾನ್ಸೆಪ್ಟ್ ಸೇಮ್, ಬಿಲ್ಡಿಂಗ್ ರಿವ್ಯಾಲ್ಯೂಡ್ ಅಂತ ಕೊಡ್ತಾರೆ ಅಷ್ಟೇ. ಅಡ್ಜಸ್ಟ್ಮೆಂಟು ಬಿಲ್ಡಿಂಗ್ ರಿವ್ಯಾಲ್ಯೂಡ್ ಅಂತ ಕೊಡ್ತಾರೆ. ಅಡ್ಜಸ್ಟ್ಮೆಂಟಲ್ಲಿ 1,00,000 ಇರುತ್ತೆ. ಸೊ ಅಡ್ಜಸ್ಟ್ಮೆಂಟಲ್ಲಿ 1,20,000 ಇರುತ್ತೆ. ರಿವ್ಯಾಲ್ಯೂಡ್ ಅಂತ ಕೊಟ್ಬಿಟ್ಟು ಅಡ್ಜಸ್ಟ್ಮೆಂಟಲ್ಲಿ 1,20,000 ಇರುತ್ತೆ. ಸೊ ಅದರ ರಿವ್ಯಾಲ್ಯೂಡ್ ಅಂತ ಕೊಟ್ಟಾಗ ನೀವು ಓಲ್ಡ್ ಬ್ಯಾಲೆನ್ಸ್ ಶೀಟ್ನ ಕಂಪೇರ್ ಮಾಡಬೇಕು. ಸೊ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಬಿಲ್ಡಿಂಗ್ ವ್ಯಾಲ್ಯೂ ಏನಿದೆ ನೋಡ್ಕೋಬೇಕು. ಅರ್ಧಾ? ಸೊ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಕಂಪೇರ್ ಮಾಡಿಕೊಂಡ್ರೆ ನಿಮ್ಗೆ ಇನ್ಕ್ರೀಸ್ ಆಗಿದೆ 20,000. ಸೊ ಆ 20,000 ರಿವ್ಯಾಲ್ಯೂಷನ್ ಅಕೌಂಟ್ ಕ್ರೆಡಿಟ್ ಸೈಡ್ ಬರೀಬೇಕು, 20,000 ಇನ್ಕ್ರೀಸ್ ಆಗಿದೆ ಅಂತ. ಸೊ 1,00,000ಅಲ್ಲಿ 1,20,000 1,00,000 ಹೋದರೆ 20,000 ಇನ್ಕ್ರೀಸ್ ಆಗಿದೆ. ನೋಡಿ, ಅಡ್ಜಸ್ಟ್ಮೆಂಟಲ್ಲಿ ಕೊಡೋದು ನೆನಪಲ್ಲಿ ಇಟ್ಕೊಳ್ಳಿ. ಸೊ ಅಡ್ಜಸ್ಟ್ಮೆಂಟಲ್ಲಿ ಕೊಡೋದು ನ್ಯೂ ವ್ಯಾಲ್ಯೂ, ನ್ಯೂ ಪ್ರೈಸ್. ಅಡ್ಜಸ್ಟ್ಮೆಂಟಲ್ಲಿ ಕೊಡೋ ವ್ಯಾಲ್ಯೂಸ್ ಎಲ್ಲ ಯಾವುದು, ನ್ಯೂ ವ್ಯಾಲ್ಯೂ ಆರ್ ನ್ಯೂ ಪ್ರೈಸ್. ನಿಮಗೆ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಇರ್ತದೆ, ಪ್ರಾಬ್ಲಮಲ್ಲಿ ಬ್ಯಾಲೆನ್ಸ್ ಶೀಟ್ ಇರುತ್ತಲ್ವಾ, ಅದರಲ್ಲಿರೋದೆಲ್ಲ ಓಲ್ಡ್ ಪ್ರೈಸ್. ಈ ಕಾನ್ಸೆಪ್ಟ್ ನೆನಪಲ್ಲಿ ಇಟ್ಕೊಳ್ಳಿ. ಅಡ್ಜಸ್ಟ್ಮೆಂಟಲ್ಲಿರೋದು ಯಾವುದು, ನ್ಯೂ ಪ್ರೈಸ್. ಅರ್ಥ ಆಗ್ತಿದೆಯಾ? ಅದೇ ಬ್ಯಾಲೆನ್ಸ್ ಶೀಟಲ್ಲಿರೋದು ಯಾವುದು, ಓಲ್ಡ್ ಪ್ರೈಸ್ ಇರುತ್ತೆ ಬ್ಯಾಲೆನ್ಸ್ ಶೀಟಲ್ಲಿ. ನೋಡಿ, ಫಾರ್ಮೇಟ್ ಎಷ್ಟು ಅರ್ಥ ಆಗುತ್ತೆ ಅಷ್ಟು ಅರ್ಥ ಮಾಡ್ಕೊಳ್ಳಿ. ಸ್ವಲ್ಪ ಆದರೂ ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು. ಅರ್ಥ ಆದರೆ ನಿಮಗೆ ತುಂಬ ಈಸಿಯಾಗಿ ಪ್ರಾಬ್ಲಮ್ ಮಾಡಿದಾಗ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಇಷ್ಟು ಕಾನ್ಸೆಪ್ಟ್ ನೆನಪಿಕೊಳ್ಳಿ. ಒಂದು ಡಿಕ್ರೀಸ್ ಆದರೆ ಡೆಬಿಟ್ ಸೈಡ್, ಅಸೆಟ್ ವ್ಯಾಲ್ಯೂ ಇನ್ಕ್ರೀಸ್ ಆದರೆ ಕ್ರೆಡಿಟ್ ಸೈಡ್. ಸೊ ಡಿಕ್ರೀಸ್ ಆಗೋದಕ್ಕೆ ರೀಸನ್ಸ್ ಏನು ಇರುತ್ತೆ, ಡಿಪ್ರಿಷಿಯೇಷನ್ ಇರುತ್ತೆ, ಇಲ್ಲಾಂದರೆ ರಿವ್ಯಾಲ್ಯೂಡ್ ಇರುತ್ತೆ. ನೋಡಿ, ಇಲ್ಲಿ ರಿವ್ಯಾಲ್ಯೂಡ್ ನಿಮಗೆ ಇನ್ಕ್ರೀಸ್ಗೆ ಹೇಳಿದೆ ಎಕ್ಸಾಂಪಲ್. ಅದೇ ಇನ್ಕ್ರೀಸ್ ತೊಗೊಳ್ಳಿ. ಫಾರ್ ಎಕ್ಸಾಂಪಲ್, ಒಂದು ಮಿಷನರಿ ಇದೆ, 1,00,000 ಇದೆ. ಯಾವಾಗ? ಸೊ 2015 ಅಂದ್ಕೊಳ್ಳಿ. ಅದನ್ನು 2020 ಸೇಲ್ ಮಾಡಬೇಕಾದ್ರೆ 80,000 ಇರುತ್ತೆ. ಇದು ಅಡ್ಜಸ್ಟ್ಮೆಂಟ್. ಇದು ಅಡ್ಜಸ್ಟ್ಮೆಂಟಲ್ಲಿರೋದು ಯಾವ ವ್ಯಾಲ್ಯೂ, ಅಡ್ಜಸ್ಟ್ಮೆಂಟಲ್ಲಿರೋದು ಯಾವ ವ್ಯಾಲ್ಯೂ, ನ್ಯೂ ಪ್ರೈಸ್. ನೆನಪಲ್ಲಿ ಇಟ್ಕೊಳ್ಳಿ, ಅಡ್ಜಸ್ಟ್ಮೆಂಟಲ್ಲಿರೋದು ನ್ಯೂ ಪ್ರೈಸ್. ಅರ್ಥ ಆಗ್ತಿದೆಯಾ? ಸೊ ಈಗ ಕಂಪೇರ್ ಮಾಡಿ. ಸೊ ಈಗ ಪ್ರೈಸ್, ಮಾರ್ಕೆಟ್ ಪ್ರೈಸ್ ಏನಿದೆ 80,000 ಇತ್ತು. ಅದೇ ಓಲ್ಡಲ್ಲಿ ಎಷ್ಟಿತ್ತು, 1,00,000 ಇತ್ತು. 1,00,000 ಇತ್ತು. ಸೊ ಈಗೇನಾಯಿತು, ಇನ್ಕ್ರೀಸ್ ಆಯಿತಾ, ಡಿಕ್ರೀಸ್ ಆಯಿತಾ? ಡಿಕ್ರೀಸ್ ಆಗಿದೆ. ಸೊ ಪರ್ಚೇಸ್ ಪ್ರೈಸ್ಗಿಂತ ಸೆಲ್ಲಿಂಗ್ ಪ್ರೈಸ್ ಕಡಿಮೆ ಇದೆ. ಸೊ ಏನಾಗಿದೆ, ಅದು ಅಸೆಟ್ ವ್ಯಾಲ್ಯೂ ಏನಾಗಿದೆ, ಡಿಕ್ರೀಸ್ ಆಗಿದೆ. ಡಿಕ್ರೀಸ್ ಎಷ್ಟಾಗಿದೆ, 20,000 ಆಗಿದೆ. ಕ್ಲಿಯರ್? ಆ 20,000 ಎಲ್ಲಿ ತೊಗೋಬೇಕು, ಡಿಕ್ರೀಸ್ ಆದರೆ ಅಸೆಟ್ ಎಲ್ಲಿ ತೊಗೋಬೇಕು, ಡೆಬಿಟ್ ಸೈಡ್ ಟು ಬಿಲ್ಡಿಂಗ್ ಬಿಲ್ಡಿಂಗ್ 20,000. ಸೊ ಅರ್ಥ ಆಯ್ತಲ್ವಾ? ಸೊ ನೋಡಿ, ಇಲ್ಲಿ ಡಿಪ್ರಿಷಿಯೇಷನ್ ಮತ್ತು ಅಪ್ರಿಷಿಯೇಷನ್ ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ. ಸೊ ಕನ್ಫ್ಯೂಸ್ ಇಲ್ಲ ಅಂದ್ಕೊಳ್ತೀನಿ. ಒಂದು ರಿವ್ಯಾಲ್ಯೂಡಲ್ಲಿ ಮಾತ್ರ ಕನ್ಫ್ಯೂಸ್ ಇದೆ. ಅರ್ಥ, ರಿವ್ಯಾಲ್ಯೂಡಲ್ಲಿ ಕನ್ಫ್ಯೂಸ್ ಇದೆ. ಸೊ ಕನ್ಫ್ಯೂಷನ್ ಹೋಗ್ಬೇಕಂದ್ರೆ ಸೊ ಎಷ್ಟಾಗುತ್ತೋ ಅಷ್ಟು ಅರ್ಥ ಮಾಡ್ಕೊಳ್ಳಿ. ಒನ್ಸ್ ಪ್ರಾಬ್ಲಮ್ ಸ್ಟಾರ್ಟ್ ಮಾಡಿದಾಗ 1 or 2 ಪ್ರಾಬ್ಲಮ್ ಮಾಡಿದಾಗ ನಿಮ್ಗೆ ಈಸಿಯಾಗಿ ಕ್ಲಾರಿಟಿ ಬರುತ್ತೆ. ಸೊ ರಿವ್ಯಾಲ್ಯೂಡ್ ಟಾಪಿಕ್ಗೆ ಅರ್ಥ ಆಗ್ತಿದೆಯಾ? ಸೊ ಒಂದಾಯಿತು. ನೆಕ್ಸ್ಟ್ ಇನ್ನೇನು ಬರುತ್ತೆ ಅಂದರೆ, ನೋಡಿ ಇಷ್ಟು ಮಾತ್ರ ಅರ್ಥ ಮಾಡ್ಕೊಳ್ಳಿ. ಡಿಕ್ರೀಸಿಂಗ್ ದ ವ್ಯಾಲ್ಯೂ ಆಫ್ ಅಸೆಟ್. ಅಸೆಟ್ ಡಿಕ್ರೀಸ್ ಆದರೆ ಡೆಬಿಟ್ ಸೈಡ್, ಅದೇ ಲಾಯಬಿಲಿಟಿ. ಅರ್ಥ? ಸೊ ಲಾಯಬಿಲಿಟಿ ಇನ್ಕ್ರೀಸ್ ಆದರೆ ಇದಕ್ಕೆ ಇಂಟರ್ಚೇಂಜ್ ಅಂದ್ಕೊಳ್ಳಿ. ಅಸೆಟ್ ಏನಾಗಿದೆಯೋ ಅಸೆಟ್ಗೆ ಇಂಟರ್ಚೇಂಜ್. ಇಲ್ಲಿ ಡಿಕ್ರೀಸಿಂಗಿಂದ ಅಸೆಟ್ ಅಲ್ವಾ, ಇಲ್ಲಿ ಇನ್ಕ್ರೀಸಿಂಗಿಂದ ಲಾಯಬಿಲಿಟಿ. ಇಲ್ಲಿ ಇನ್ಕ್ರೀಸಿಂಗಿಂದ ಅಸೆಟ್ ಬಂದರೆ ಡಿಕ್ರೀಸಿಂಗಿಂದ ಲಾಯಬಿಲಿಟಿ. ಇಂಟರ್ಚೇಂಜ್ ಅಂದ್ಕೊಳ್ಳಿ. ಕಾನ್ಸೆಪ್ಟ್ ನೆನಪಲ್ಲಿ ಇಟ್ಕೊಳ್ಳಿ ಸಾಕು. ಅಸೆಟ್ಗೆ ಆಪೋಸಿಟಾಗಿ ಲಾಯಬಿಲಿಟಿ ಇರುತ್ತೆ. ಸೊ ನೋಡಿ, ಟು ಇನ್ಕ್ರೀಸಿಂಗ್ ದ ವ್ಯಾಲ್ಯೂ ಆಫ್ ಲಾಯಬಿಲಿಟಿ ಟು ಡಿಕ್ರೀಸಿಂಗ್ ಇನ್ ದ ವ್ಯಾಲ್ಯೂ ಆಫ್ ಲಾಯಬಿಲಿಟಿ. ಸೊ ನೋಡಿ, ಅಸೆಟ್ಗೆ ಆಪೋಸಿಟ್. ನೋಡಿ, ಅಸೆಟ್ ಡಿಕ್ರೀಸ್ ಆದರೆ ಡೆಬಿಟ್ ಸೈಡ್, ಅದೇ ಲಾಯಬಿಲಿಟಿ ಡಿಕ್ರೀಸ್ ಆದರೆ ಕ್ರೆಡಿಟ್ ಸೈಡ್. ಅಸೆಟ್ ಇನ್ಕ್ರೀಸ್ ಆದರೆ ಕ್ರೆಡಿಟ್ ಸೈಡ್, ಅದೇ ಲಾಯಬಿಲಿಟಿ ಇನ್ಕ್ರೀಸ್ ಆದರೆ ಡೆಬಿಟ್ ಸೈಡ್. ನೋಡಿ, ಲಾಯಬಿಲಿಟಿ ಕನ್ಫ್ಯೂಸ್ ಆಗುತ್ತೆ. ಸೊ ಕಾನ್ಸೆಪ್ಟ್ ನೆನಪಲ್ಲಿ ಇಟ್ಕೊಳ್ಳಿ. ಅಸೆಟ್ಗೆ ಆಪೋಸಿಟ್ ಅಂತ ನೆನಪಲ್ಲಿ ಇಟ್ಕೊಳ್ಳಿ. ನೋಡಿ, ಟು ಲಾಯಬಿಲಿಟಿ ಇನ್ಕ್ರೀಸ್ ಆದರೆ, ಅದೇ ಲಾಯಬಿಲಿಟಿ ಡಿಕ್ರೀಸ್ ಆದರೆ. ಲಾಯಬಿಲಿಟಿ ಇನ್ಕ್ರೀಸ್ ಆದರೆ ಮತ್ತು ಅದೇ ಲಾಯಬಿಲಿಟಿ ಡಿಕ್ರೀಸ್ ಆದರೆ. ಸೊ ಕ್ಲಿಯರ್? ಎರಡು ಟಾಪಿಕ್ ಅರ್ಥ ಆಯ್ತಲ್ವಾ? ಸೊ ನೋಡಿ, ಲಾಯಬಿಲಿಟಿ ಡಿಕ್ರೀಸ್ ಆದರೆ ಯಾವುದ್ರಲ್ಲಂತೆ, ಡಿಸ್ಕೌಂಟ್ ಆನ್ ಕ್ರೆಡಿಟಾರ್ಸ್ ಅಂತ ಕೊಡ್ತಾರೆ. ಡಿಸ್ಕೌಂಟ್ ಆನ್ ಕ್ರೆಡಿಟಾರ್ಸ್ ಬೈ ಡಿಸ್ಕೌಂಟ್ ಆನ್ ಕ್ರೆಡಿಟಾರ್ಸ್. ಸೊ ನಿಮಗೆ ಫಾರ್ಮೆಟ್ ಸೆಂಡ್ ಮಾಡ್ತೀನಿ. ಸೊ ಕಾಪಿ ಮಾಡ್ಕೊಳ್ಳಿ. ಅರ್ಥ ಇದೆಯಾ? ಸೊ ಇಲ್ಲಿ ರಫ್ ವರ್ಕ್ ಮಾಡ್ತಾಯಿದ್ದೀನಿ. ಸೊ ಫಾರ್ಮೆಟ್ ಮತ್ತೆ ಸೆಂಡ್ ಮಾಡ್ತೀನಿ. ಸೊ ಗ್ರೂಪಲ್ಲಿ. ಸೊ ನೋಡಿ, ಡಿಸ್ಕೌಂಟ್ ಆನ್ ಕ್ರೆಡಿಟಾರ್ಸ್ ಕೊಟ್ಟಾಗ ವ್ಯಾಲ್ಯೂ ಲಯಬಿಲಿಟಿ ಕಡಿಮೆ ಆಗಿದೆ ಅಂತ. ಅರ್ಥ ಇದೆಯಾ? ಸೊ ಅವಾಗ ಎಲ್ಲಿ ತೊಗೋಬೇಕು, ಕ್ರೆಡಿಟ್ ಸೈಡ್ ತೊಗೊತೀವಿ. ಡಿಸ್ಕೌಂಟ್ ಆನ್ ಕ್ರೆಡಿಟಾರ್ಸ್. ಸೊ ಎರಡು ಕಾನ್ಸೆಪ್ಟ್ ಅರ್ಥ ಇದಲ್ವಾ? ಅಸೆಟ್ ಡಿಕ್ರೀಸ್ ಆದರೆ, ಅಸೆಟ್ ಇನ್ಕ್ರೀಸ್ ಆದರೆ, ಲಾಯಬಿಲಿಟಿ ಇನ್ಕ್ರೀಸ್, ಲಾಯಬಿಲಿಟಿ ಡಿಕ್ರೀಸ್. ಡಿಕ್ರೀಸ್ ಯಾವ ರೀತಿ ಅಂದ್ರೆ ಆಗುತ್ತೆ ಅಂದರೆ ಡಿಸ್ಕೌಂಟ್ ಆನ್ ಕ್ರೆಡಿಟಾರ್ಸ್. ಸೇಮ್ ಇದಕ್ಕೂ ಅಷ್ಟೇ ರಿವ್ಯಾಲ್ಯೂಡೇ ಬರುತ್ತೆ. ರಿವ್ಯಾಲ್ಯೂಡಲ್ಲಿ ಲಾಯಬಿಲಿಟಿ ಇನ್ಕ್ರೀಸ್ ಆಗಿರ್ಬೋದು, ಡಿಕ್ರೀಸ್ ಆಗಿರ್ಬೋದು. ಸೊ ನೋಡಿಕೊಂಡು ಡೆಬಿಟ್ ಸೈಡ್ ಆ ಕ್ರೆಡಿಟ್ ಸೈಡ್ ತೊಗೋಬೇಕು. ಸೊ ಇಲ್ಲಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ.
ಸೊ ಡೆಬಿಟ್ ಸೈಡ್, ಕ್ರೆಡಿಟ್ ಸೈಡ್. ಸೊ ಇಲ್ಲಿವರೆಗೂ ಆಯ್ತಲ್ವಾ. ಸೊ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ನಿಮ್ಗೆ ಔಟ್ಸ್ಟ್ಯಾಂಡಿಂಗ್ ಗೊತ್ತಲ್ವಾ, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್. ಸೊ ನೋಡಿ ಪ್ರಾಬ್ಲಮಲ್ಲಿ ಅಡ್ಜಸ್ಟ್ಮೆಂಟಲ್ಲಿ ಎನಿ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಕೊಟ್ಟರೆ ರಿವ್ಯಾಲ್ಯೂಯೇಷನ್ ಅಕೌಂಟ್. ಸೊ ಇಲ್ಲಿ ಸ್ಪೇಸ್ ಇಲ್ಲ, ಅದಕ್ಕೆ ಇಲ್ಲಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಎನಿ ಅಡ್ಜಸ್ಟ್ಮೆಂಟ್ಸ್ ಕೊಟ್ಟಾಗ, ಔಟ್ಸ್ಟ್ಯಾಂಡಿಂಗ್ ಕೊಟ್ಟಾಗ ಅದನ್ನೆಲ್ಲಿ ತೊಗೋಬೇಕು, ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಬಿಟ್ ಸೈಡ್ ತೊಗೋಬೇಕು ಎನಿ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸ್ ಕೊಟ್ಟಾಗ. ಸೊ ಒಂದು ಅಡ್ಜಸ್ಟ್ಮೆಂಟ್ ಎಷ್ಟೇ ತೊಗೋಬೇಕು, 2 ಟೈಮ್ಸ್ ತೊಗೋಬೇಕು. ನೆನಪಿರೋ ನಿಮಗೆ ಅಡ್ಜಸ್ಟ್ಮೆಂಟ್ಸ್ 2 ಟೈಮ್ಸ್ ರಿಪೀಟ್ ಆಗುತ್ತೆ. ಒಂದು ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ತೊಗೊಂಡಾಗ ಡೆಬಿಟ್ ಸೈಡ್, ನೆಕ್ಸ್ಟ್ ಟೈಮ್ ಎಲ್ಲಿ ತೊಗೋಬೇಕು, ಬ್ಯಾಲೆನ್ಸ್ ಶೀಟ್ ಲಯಬಿಲಿಟಿ ಸೈಡ್ ಬರುತ್ತೆ. ಬ್ಯಾಲೆನ್ಸ್ ಶೀಟ್ ಲಯಬಿಲಿಟಿ ಸೈಡ್ ತೊಗೋಬೇಕಾಗುತ್ತೆ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್. ಸೊ ರಿವ್ಯಾಲ್ಯೂಯೇಷನ್ ಟಾಪಿಕ್ ಅರ್ಥ ಮಾಡ್ಕೊಳ್ಳಿ, ಮತ್ತು ಬ್ಯಾಲೆನ್ಸ್ ಶೀಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ನೋಡಿ ಕಡೆ ಕ್ರೆಡಿಟ್ ಸೈಡ್ ಎನಿ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್. ಸೊ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸ್ ಕೊಟ್ಟಾಗ ಡೆಬಿಟ್ ಸೈಡ್, ಅದೇ ಪ್ರೀಪೇಯ್ಡ್ ಕೊಟ್ಟಾಗ ಕ್ರೆಡಿಟ್ ಸೈಡ್. ಸೊ ವರ್ಡ್ಸ್ ನೆನಪಲ್ಲಿ ಇಟ್ಕೊಳ್ಳಿ, ತುಂಬ ಈಸಿ. ರಿವ್ಯಾಲ್ಯೂಯೇಷನ್ ಅಕೌಂಟ್ ತುಂಬ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಔಟ್ಸ್ಟ್ಯಾಂಡಿಂಗ್ ಕೊಟ್ಟಾಗ ಡೆಬಿಟ್ ಸೈಡ್, ಪ್ರೀಪೇಯ್ಡ್ ಕೊಟ್ಟಾಗ ಕ್ರೆಡಿಟ್ ಸೈಡ್. ಸೊ ಟಾಪಿಕ್ ಅರ್ಥ ಆಯ್ತಲ್ವಾ. ನೆಕ್ಸ್ಟ್ ಅನ್ರೆಕಾರ್ಡ್ ಲಯಬಿಲಿಟಿ, ಅನ್ರೆಕಾರ್ಡ್ ಲಯಬಿಲಿಟಿ. ಸೊ ಇದು ಕಡೆ ಅನ್ರೆಕಾರ್ಡ್ ಅಸೆಟ್. ಸೊ ಈ ಕಾನ್ಸೆಪ್ಟ್ ಇಷ್ಟು ಮಾತ್ರ ನೆನಪಲ್ಲಿ ಇಟ್ಕೊಳ್ಳಿ. ಸೊ ಅಡ್ಜಸ್ಟ್ಮೆಂಟ್ ಕೊಡ್ತಾರೆ ನಿಮಗೆ ಅನ್ರೆಕಾರ್ಡೆಡ್ ಲಯಬಿಲಿಟಿ ಆರ್ ಅನ್ರೆಕಾರ್ಡೆಡ್ ಆಫ್ ಅಸೆಟ್ ಅಂತ ಕೊಡ್ತಾರೆ. ಸೊ ಅಡ್ಜಸ್ಟ್ಮೆಂಟಲ್ಲಿ ಕೊಡ್ತಾರೆ ನೋಡಿ. ಅನ್ರೆಕಾರ್ಡೆಡ್ ಆಫ್ ಅಸೆಟ್ ಅಂತ ಕೊಟ್ಟಾಗ ಅದನ್ನೆಲ್ಲಿ ತೊಗೋಬೇಕು, ರಿವ್ಯಾಲ್ಯೂಯೇಷನ್ ಅಕೌಂಟ್ ಕ್ರೆಡಿಟ್ ಸೈಡ್ ತೊಗೋಬೇಕು. ಅದೇ ಅನ್ರೆಕಾರ್ಡೆಡ್ ಲಯಬಿಲಿಟಿ ಅಂತ ಕೊಟ್ಟಾಗ ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಬಿಟ್ ಸೈಡ್ ತೊಗೊತೀರಾ. ಕ್ಲಿಯರ್. ಸೊ ಇಷ್ಟು ಟಾಪಿಕ್ ಸಾಕು. ಇಷ್ಟಾದಮೇಲೆ ನೀವು P&L ಅಪ್ರಾಪ್ರಿಯೇಷನ್ ಅಕೌಂಟಲ್ಲಿ ಕಾನ್ಸೆಪ್ಟಲ್ಲಿ ನೀವು ಯಾವ ರೀತಿ ಮಾಡ್ತೀರಾ. ಸೊ ಎರಡೂ ರಫ್ ವರ್ಕ್ ಮಾಡ್ಕೋಬೇಕು. ಕ್ರೆಡಿಟ್ ಸೈಡ್ ಜಾಸ್ತಿ ಬಂದು ಡೆಬಿಟ್ ಸೈಡ್ ಕಡಿಮೆ ಬಂದರೆ ಏನಂತಿದ್ದನ್ನು ಪ್ರಾಫಿಟ್. ಅದೇ ಡೆಬಿಟ್ ಸೈಡ್ ಜಾಸ್ತಿ ಬಂದು ಕ್ರೆಡಿಟ್ ಸೈಡ್ ಕಡಿಮೆ ಬಂದರೆ ಲಾಸ್ ಆಗಿರುತ್ತೆ. ಪ್ರಾಫಿಟ್ಟು ಮತ್ತು ಲಾಸ್ ಅದನ್ನೇನು ಮಾಡಬೇಕು, ಪಾರ್ಟ್ನರ್ಸ್ಗೆ ಡಿಸ್ಟ್ರಿಬ್ಯೂಷನ್ ಮಾಡಬೇಕು. ಅಲ್ಲಿ ಪಾರ್ಟ್ನರ್ಸ್ ಬಂದಿರ್ತಾರೆ ಪ್ರಾಬ್ಲಮಲ್ಲಿ, 2 ಮೆಂಬರ್ಸ್ ಪಾರ್ಟ್ನರ್ಸ್ ಇರ್ತಾರೆ, ಓಲ್ಡ್ ಮೆಂಬರ್ಸ್. ಅವರಿಗೆ ಆ ಓಲ್ಡ್ ರೇಷುವಲ್ಲಿ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗುತ್ತೆ. ಸೇಮ್ P&L ಅಪ್ರಾಪ್ರಿಯೇಷನ್ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ, ಸೇಮ್ ಆಸ್ ಎ ಪ್ರೊಸೀಜರ್ನ ನೀವು ಫಾಲೋ ಮಾಡಬೇಕಾಗುತ್ತೆ. ಕ್ಲಿಯರ್. ಸೊ ಈಗ ಫಸ್ಟ್ ಒಂದು ಹೇಳ್ತೀನಿ ನೋಡಿ. ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಬಿಟ್ ಸೈಡ್ ಮತ್ತು ಕ್ರೆಡಿಟ್ ಸೈಡ್. ಸೊ ಡೆಬಿಟ್ ಸೈಡ್ ಏನು ಬರುತ್ತೆ, ಡಿಕ್ರೀಸಿಂಗ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್. ಕ್ರೆಡಿಟ್ ಸೈಡ್ ಇನ್ಕ್ರೀಸಿಂಗ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್. ಯಾವುದು ಡಿಕ್ರೀಸ್ ಆಗುತ್ತೆ, ಒಂದು ಡಿಪ್ರಿಷಿಯೇಷನಿಂದ, ಇನ್ನೊಂದು ರಿವ್ಯಾಲ್ಯೂಡಿಂದ. ಸೊ ಇನ್ಕ್ರೀಸ್ ಆಗೋದ್ರಿಂದ ಆಗುತ್ತೆ ಅಪ್ರಿಷಿಯೇಷನಿಂದ, ಇಲ್ಲಾಂದರೆ ರಿವ್ಯಾಲ್ಯೂಡಿಂದ. ನೆಕ್ಸ್ಟ್ ಅಸೆಟ್ಗೆ ಆಪೋಸಿಟ್ ಆಗಿರುತ್ತೆ. ಅಸೆಟ್ಗೆ ಲಯಬಿಲಿಟಿ ಏನಾಗಿರುತ್ತೆ, ಆಪೋಸಿಟ್. ಡಿಕ್ರೀಸ್ ಅಂದರೆ ಇನ್ಕ್ರೀಸ್ ಅಂದರೆ ಡಿಕ್ರೀಸ್. ಸೊ ಅಸೆಟ್ಗೆ ಏನಾಗಿರುತ್ತೆ, ಆಪೋಸಿಟ್ ಆಗಿರುತ್ತೆ. ಅಸೆಟ್ ಇಲ್ಲಿ ಡಿಕ್ರೀಸ್ ಅಂದರೆ ಲಯಬಿಲಿಟಿ ಇನ್ಕ್ರೀಸ್ ಆಗಿ ತೊಗೊತೀವಿ. ಇಲ್ಲಿ ಅಸೆಟ್ ಇನ್ಕ್ರೀಸ್ ಆಗಿದ್ರೆ ಲಯಬಿಲಿಟಿ ಡಿಕ್ರೀಸ್ ಆಗಿರುತ್ತೆ. ಸಿಂಪಲ್ ಆಗಿ ಈ ಥರ ಬರ್ಕೊಳ್ಳಿ. ಅಸೆಟ್ ಡಿಕ್ರೀಸ್, ಅಸೆಟ್ ಇನ್ಕ್ರೀಸ್, ಲಯಬಿಲಿಟಿ ಇನ್ಕ್ರೀಸ್, ಲಯಬಿಲಿಟಿ ಡಿಕ್ರೀಸ್. ಇದು ಡೆಬಿಟ್ ಸೈಡ್, ಇದು ಕ್ರೆಡಿಟ್ ಸೈಡ್ ಅಲ್ವಾ. ಇದು ಡೆಬಿಟ್ ಸೈಡ್, ಇದು ಕ್ರೆಡಿಟ್ ಸೈಡ್. ಸೊ ನಿಮ್ಗೆ ಅರ್ಥ ಆಗೋ ಥರ ಬರ್ತೀನಿ, ಸಿಂಪಲ್ಲಾಗಿ ಇಷ್ಟು ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೇನು ಬರುತ್ತೆ ಇಲ್ಲಿ, ಇನ್ಕ್ರೀಸಿಂಗ್ ದ ಆಯಿತು ಮತ್ತು ಲಯಬಿಲಿಟಿ ಆಯಿತು, ಅನ್ರೆಕಾರ್ಡೆಡ್ ಬರುತ್ತೆ ನೋಡಿ. ಅನ್ರೆಕಾರ್ಡೆಡ್ ಲಯಬಿಲಿಟಿ ಕೊಟ್ಟಾಗ ಅಡ್ಜಸ್ಟ್ಮೆಂಟಲ್ಲಿ ಡೆಬಿಟ್ ಸೈಡ್ ತೊಗೊತೀವಿ. ಅದೇ ಅನ್ರೆಕಾರ್ಡೆಡ್ ಅಸೆಟ್ ಕೊಟ್ಟಾಗ ಕ್ರೆಡಿಟ್ ಸೈಡ್ ತೊಗೊತೀವಿ. ನೆಕ್ಸ್ಟ್ ಏನು ಹೇಳಿದ್ದೀನಿ, ಎನಿ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸ್ ಕೊಟ್ಟಾಗ ಡೆಬಿಟ್ ಸೈಡ್. ಅದೇ ಎನಿ ಪ್ರೀಪೇಯ್ಡ್ ಕೊಟ್ಟಾಗ ಕ್ರೆಡಿಟ್ ಸೈಡ್. ಸೊ ಓನ್ಲಿ 4 ಐಟಮ್ಸ್. ಒಂದು ಅಸೆಟ್ ಡಿಕ್ರೀಸ್ ಆಗೋದು, ಇನ್ಕ್ರೀಸ್ ಆಗೋದು 2 ಆಯಿತು. ನೆಕ್ಸ್ಟು ಔಟ್ಸ್ಟ್ಯಾಂಡಿಂಗ್ 3, ಅನ್ರೆಕಾರ್ಡೆಡ್ 1, 4. ಸೊ ಇದಕ್ಕೆ ಡೆಬಿಟ್ ಸೈಡ್ 4, ಕ್ರೆಡಿಟ್ ಸೈಡ್ 4. ಸೊ ಇಷ್ಟು ರಿವ್ಯಾಲ್ಯೂಯೇಷನ್ ಅಕೌಂಟ್. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ ಬೇಸ್ಡ್ ಆನ್ ಯಾವುದ್ರ ಮೇಲೆ ಮಾಡ್ತೀವಿ, ಬೇಸ್ಡ್ ಆನ್ ಅಡ್ಜಸ್ಟ್ಮೆಂಟ್ಸ್ ಮೇಲೆ ಮಾಡ್ತೀವಿ. ಸೊ ಇಲ್ಲೊಂದು ಪ್ರಾಬ್ಲಮ್ ಇದೆ. ಇದು ಓಲ್ಡ್ ಬ್ಯಾಲೆನ್ಸ್ ಶೀಟ್, ಇದು ಅಡ್ಜಸ್ಟ್ಮೆಂಟ್ಸ್. ಕೆಳಗಡೆ ಅಡ್ಜಸ್ಟ್ಮೆಂಟ್ಸ್ ಕೊಟ್ಟಿದ್ದಾರಲ್ವ, ಇದು ಅಡ್ಜಸ್ಟ್ಮೆಂಟ್. ಓಲ್ಡ್ ಬ್ಯಾಲೆನ್ಸ್ ಶೀಟ್, ಇದು ಅಡ್ಜಸ್ಟ್ಮೆಂಟ್ಸ್. ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್ ಮಾಡಿದಾಗ ಓನ್ಲಿ ಅಡ್ಜಸ್ಟ್ಮೆಂಟ್ಸ್ ವ್ಯಾಲ್ಯೂನ ಮಾತ್ರ ನೋಡ್ಕೊತೀವಿ. ನೋಡಿ ಏನು ಕೊಟ್ಟಿದ್ದಾರೆ, ಪ್ರಾವಿಷನ್ RBED ಕೊಟ್ಟಿದ್ದಾರೆ. ಸೊ ನಾನು ನೆಕ್ಸ್ಟ್ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಬಿಲ್ಡಿಂಗ್ ಆ್ಯಂಡ್ ಮಿಷನರಿ ರಿವ್ಯಾಲ್ಯೂಡ್. ನಿಮ್ಗೆ ಹೇಳಿದೆ ಅಲ್ವಾ, ರಿವ್ಯಾಲ್ಯೂಡ್ ಒಂದು ಅಸೆಟ್ ವ್ಯಾಲ್ಯೂ ರಿವ್ಯಾಲ್ಯೂಡ್ ಕೊಟ್ಟಿದ್ದಾರೆ. ಸೊ ಇನ್ಕ್ರೀಸ್ ಆಗಿರ್ಬೋದು, ಡಿಕ್ರೀಸ್ ಆಗಿರ್ಬೋದು. ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರೋದು ಯಾವ ವ್ಯಾಲ್ಯೂ, ವ್ಯಾಲ್ಯೂ. ಈ ಥರ ಕೊಟ್ಟಾಗ ಏನು ಮಾಡಬೇಕು, ಬಿಲ್ಡಿಂಗ್ ಎಷ್ಟಿದೆ 22,500 ಇದೆ. ಇಲ್ಲಿ ಬಿಲ್ಡಿಂಗ್ ಕಂಪೇರ್ ಮಾಡಬೇಕು. ಸೊ ಓಲ್ಡ್ ವ್ಯಾಲ್ಯೂ ಎಷ್ಟಿದೆ 20,
ನ್ಯೂ ವ್ಯಾಲ್ಯೂ ಎಷ್ಟಿದೆ 22,500. ಸೊ ಏನಾಗಿದೆ ಕಂಪೇರ್ ಮಾಡಿದಾಗ ಜಾಸ್ತಿ ಆಗಿದೆ ಕಡಿಮೆ ಆಗಿದೆ, ಜಾಸ್ತಿ ಆಗಿದೆ. ಎಷ್ಟಾಗಿದೆ 2,250 ಇನ್ಕ್ರೀಸ್ ಆಗಿದೆ. ಅದು ಇವಾಗ ಎಲ್ಲಿ ತೊಗೋಬೇಕು, ಕ್ರೆಡಿಟ್ ಸೈಡ್. ನೆಕ್ಸ್ಟ್ ನೋಡಿ ಮಿಷನರಿ ರಿವ್ಯಾಲ್ಯೂ 20,000. ನ್ಯೂ ಅಡ್ಜಸ್ಟ್ಮೆಂಟ್ ಕೊಡೋದೆಲ್ಲನೂ ನ್ಯೂ ವ್ಯಾಲ್ಯೂ 20,000 ಇದೆ. ಇಲ್ಲಿ ಮಿಷನರಿ ಎಷ್ಟಿದೆ 18 ಇದೆ. ಸೊ ಯಾವ್ದು ಜಾಸ್ತಿ, ನ್ಯೂ ವ್ಯಾಲ್ಯೂ ಜಾಸ್ತಿನಾ ಓಲ್ಡ್ ವ್ಯಾಲ್ಯೂ ಜಾಸ್ತಿನಾ? ನ್ಯೂ ವ್ಯಾಲ್ಯೂ ಮೀನ್ಸ್ ಇನ್ಕ್ರೀಸ್ ಆಗಿದೆ. ಎಷ್ಟಾಗಿದೆ 2,000. ಅದನ್ನು ಕ್ರೆಡಿಟ್ ಸೈಡ್ ತೊಗೊತೀವಿ, ಇನ್ಕ್ರೀಸಿಂಗ್ ವ್ಯಾಲ್ಯೂ ಆಫ್ ಅಸೆಟ್. ಸೊ ರಿವ್ಯಾಲ್ಯೂಡ್. ಸೊ ಮತ್ತೆ ಪ್ರಾಬ್ಲಮ್ ಡಿಸ್ಕಸ್ ಮಾಡೋಣ, ಅರ್ಥ ಆಗ್ತಿದೆಯಾ? ಸೊ ಇದರ ಅಡ್ಜಸ್ಟ್ಮೆಂಟ್ ನೀವು ರಿವ್ಯಾಲ್ಯೂಷನ್ ಅಕೌಂಟ್ ಮಾಡಿದಾಗ ಓನ್ಲಿ ನೀವು ಅಡ್ಜಸ್ಟ್ಮೆಂಟ್ ಮಾತ್ರ ಕನ್ಸಿಡರ್ ಮಾಡಬೇಕು. ಅಡ್ಜಸ್ಟ್ಮೆಂಟ್ಸ್ ಮಾತ್ರ ಕನ್ಸಿಡರ್ ಮಾಡಿಕೊಂಡು ನೀವು ರಿವ್ಯಾಲ್ಯೂಷನ್ ಅಕೌಂಟ್ ಸಾಲ್ವ್ ಮಾಡಬೇಕು. ಸೊ ರಿವ್ಯಾಲ್ಯೂಷನ್ ಫಾರ್ಮೆಟ್, ಸೊ ಅರ್ಥ ಆಗಿಲ್ಲ ಅಂದರೆ ಒಂದು 2 times ವಿಡಿಯೋ ನೋಡಿ, ನಾನು ಫಾರ್ಮೆಟ್ ಕಳಿಸ್ತೀನಿ, ಅದನ್ನು ಕಾಪಿ ಮಾಡಿ. ಸೊ ಮತ್ತು ನೆಕ್ಸ್ಟ್ ಕ್ಲಾಸಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಓಕೆ ಸ್ಟೂಡೆಂಟ್ಸ್, ಬಾಯ್.